ನಮಸ್ಕಾರ ಎಲ್ರಿಗೂ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ನಮಗೆ XYZ ಹಾಕೋಕ್ಕೆ ಗೊತ್ತಾಗ್ತಾ ಇಲ್ಲ. ನಮ್ಮದು ಬ್ಲೌಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಒಬ್ಬರು ಸಿಸ್ಟರ್ ಫೋನ್ ಮಾಡಿದರು. ಅವ್ರಿಗೆ ಯಾವ ಥರ ಹಾಕೋದು ಅಂತ ಅಂದ್ಬಿಟ್ಟು ಅವರಿಗೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು. ಅವ್ರಿಗೆ XYZ ಕನ್ಫ್ಯೂಸ್ ಆಗ್ತಾಯಿದೆ, ಬ್ರಾಡ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೋಸ್ಕರ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾವು ಯಾವುದು ಡಿಸೈನ್ ಬೇಕಂತ ಮೊದಲು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಅದಕ್ಕೆ ಪೊಸಿಷನ್ಗೆ ಬಂದು ಟೂಗೆ ಬಂದು ಪೊಸಿಷನಲ್ಲಿ ನಾವು ಬ್ಯಾಕ್ ಎಷ್ಟು ಬೇಕು ಫ್ರಂಟ್ ಎಷ್ಟು ಬೇಕು ಅಂದ್ಬಿಟ್ಟು ಇಲ್ಲಿ ಬ್ಲೌಸಲ್ಲಿ ಮೆಜರ್ಮೆಂಟ್ ಮಾಡ್ಕೊಬೇಕು. ಫಸ್ಟು ಮೇನ್ ಪೀಸಲ್ಲಿ ಇದು ಡೀಪು ಎಷ್ಟು ಬೇಕು, ನಮಗೆ ಲೆಂತ್ ಎಷ್ಟು ಬೇಕು ಅಂದ್ಬಿಟ್ಟು ಮೊದಲು ಮೆಜರ್ಮೆಂಟ್ ಮಾಡ್ಕೊಂಡಿರಬೇಕು. ಮೆಜರ್ಮೆಂಟ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಪೊಸಿಷನ್ಗೆ ಬರಬೇಕು. ಪೊಸಿಷನ್ಗೆ ನಾವು ಫಸ್ಟು ಡಿಸೈನ್ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡಿ ಅದನ್ನು ಇಲ್ಲಿ ಲಾಕ್ ಮಾಡಿ ಅನ್ಲಾಕ್ ಮಾಡಿ ಟೂಗೆ ಬಂದು ಮತ್ತು ಪೊಸಿಷನ್ನಲ್ಲಿ ನಾವು ಇಲ್ಲಿ 100 ಇದೆ. ಈಗ ನೋಡಿ, ಅವ್ರಿಗೆ ಎಷ್ಟು ಈ ಮೆಜರ್ಮೆಂಟ್ಗೆ ಎಷ್ಟು ಬೇಕನ್ನೋದು ನಾವು ಯಾವ ಥರ ಮಾಡಬೇಕನ್ನೋದು ಇಲ್ಲಿ ಹೇಳ್ತೀನಿ ನಾನು. ಮತ್ತು 4ಗೆ ಬಂದು ಲಾಕ್ ಇರೋದನ್ನು ಅನ್ಲಾಕ್ ಮಾಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ಗೆ ನಾನು ಡಿಸೈನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ಮಾರ್ಕು ನಮ್ಮದು ಎಷ್ಟಿದೆ 7.5, ಬ್ರಾಡ್ ಬಂದು 7.5 ಇದೆ, ಲೆಂತು 15 ಇದೆ. ಈ ಮೆಜರ್ಮೆಂಟ್ಗೆ ನಾನು ಇಲ್ಲಿ ನಾವು ಸರ್ಚ್ ಕೊಡಬೇಕು. ನಾನು ಇಲ್ಲಿ ಬ್ರಾಡ್ ಎಷ್ಟು ಬೇಕು 7.5 ಬೇಕಲ್ವಾ, 7.5 ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಇದು ಸೆಂಟ್ರ್ ಪಾಯಿಂಟು. ಇಲ್ಲಿ 3.5, ಇಲ್ಲಿ 3.5, ಇಲ್ಲಿ 3.5 ಬರೋ ಥರ ಮಾರ್ಕ್ ಮಾಡಬೇಕು. ಮತ್ತು ಇನ್ನು 1/4 ಇಂಚು ಸ್ಟಿಚ್ ಹೋಗುತ್ತಲ್ವ, ನಾವು ಮತ್ತೆ ಅಷ್ಟನ್ನೇ ಬ್ರಾಡ್ ಮಾಡಿಬಿಟ್ರೆ ತುಂಬ ಬ್ರಾಡ್ ಆಗುತ್ತೆ. ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿಗೆ ಇದನ್ನು ಈ ಲೇಸರ್ ಲೈಟ್ನ ತಂದು ಇಲ್ಲಿ ನಿಲ್ಲಿಸ್ಬೇಕು ನಾವು, ಬ್ರಾಡ್ ಎಷ್ಟು ಬೇಕಂತ ಅಲ್ಲಿಗೆ. ಮತ್ತು ನಾನು ಇಲ್ಲಿ ಡೀಪ್ ಇಲ್ಲಿದೆ ಅಲ್ವಾ, ನೋಡಿ ಇಲ್ಲಿ ಪ್ಲಸ್ ಮಾರ್ಕು ಇಲ್ಲಿ ತೋರಿಸ್ತಾ ಇದೆ. ನಾವು ಈ ಮಾರ್ಕಿಂಗ್ ಎಲ್ಲಿರುತ್ತೆ ಅಲ್ಲಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ನಾನಿವಾಗ ಇದನ್ನು ಇಲ್ಲಿ ಕೂರಿಸ್ತಾ ಇದ್ದೀನಿ. ಈಗ ಅವ್ರ ಬ್ಲೌಸ್ ಮೆಜರ್ಮೆಂಟ್ಗೆ ನಾವು ಕರೆಕ್ಟಾಗಿ ಡೀಪ್ನ ಮೆಜರ್ಮೆಂಟ್ ಮಾಡಿರಬೇಕು. ಇಲ್ಲಿ ಕೂರಿಸಿದ್ದೀನಿ ನಾನು ಲೇಸರ್ ಲೈಟ್ನ. ಮತ್ತು ಇಲ್ಲಿ ಪ್ಲಸ್ ಇದೆ ನೋಡಿ, ಇಲ್ಲಿಂದ ಡಿಸೈನು ಸ್ಟಾರ್ಟ್ ಆಗಬೇಕು. ಇಲ್ಲಿಂದ ಇವಾಗ ನಾವು ಸರ್ಚ್ ಕೊಡಬೇಕು. ಸರ್ಚಿಂಗ್ ಕೊಟ್ಟಾಗ ನಮಗೆ ಇಲ್ಲಿ ಕರೆಕ್ಟ್ ಇದೆಯಾ, ಓವರ್ ಬಾರ್ಡ್ ಬಂದಿದೆಯಾ ಅಂದರೆ ರೆಡ್ ಕಲರಲ್ಲಿದ್ದರೆ ಅದನ್ನು ನಾವು ಕರೆಕ್ಟಾಗಿ ಈ ಕಡೆ ಸೈಡು ಬಟ್ಟೆ ಕೊಟ್ಟು ಕರೆಕ್ಟಾಗಿ ನಾವು ಇದನ್ನು ಫಸ್ಟು ಬಟ್ಟೆ ಕರೆಕ್ಟಾಗಿ ಹಾಕಿದ್ದೀವ ಮೇನ್ ಪೀಸು. ಮತ್ತು ನಮಗೆ ಇದು ಸರ್ಚ್ ಕೊಟ್ಟಾಗ ಡಿಸೈನ್ ಇಷ್ಟು ಬರುತ್ತಾ, ಬುಟ್ಟ ಬರುತ್ತಾ ಏನಂತ ನಾವು ಇಲ್ಲಿ ಮೊದಲು ಚೆಕ್ ಮಾಡಿರಬೇಕು. ಮತ್ತು ಸರ್ಚ್ ಕೊಡಬೇಕು ನಾವು ಈ ಲೇಸರ್ ಲೈಟ್ನ ಇದು ಬ್ಯಾಕ್ ಎಷ್ಟು ಡೀಪ್ ಇದೆ ಅಲ್ಲಿಗೆ ತಂದು ನಿಲ್ಲಿಸಿ ಮತ್ತು ಇಲ್ಲಿ ಸರ್ಚ್ ಕೊಡಬೇಕು ನೀವು. ಆವಾಗ ಬ್ರಾಡ್ ಚಿಕ್ಕದು ಬರುತ್ತಾ ದೊಡ್ಡ ಬರುತ್ತಾ, ಚಿಕ್ಕದಾದರೆ ನೀವು ಪೊಸಿಷನಲ್ಲಿ ಜಾಸ್ತಿ ಮಾಡಬೇಕು, ದೊಡ್ಡದಾದರೆ ಪೊಸಿಷನ್ನಲ್ಲಿ ಕಮ್ಮಿ ಮಾಡಬೇಕು. ನೋಡಿ, ಇವಾಗ ನಾನಿಲ್ಲಿ ಸರ್ಚ್ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತೋರಿಸುತ್ತೆ ನಮಗೆ ಇವಾಗ 7.5 ಬರುತ್ತಾ ಇದು ಬರಲ್ವಾ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಇವಾಗ ಅವ್ರು ಹೇಳಿದ್ದು ನನಗೆ ಡೀಪ್ ಜಾಸ್ತಿ ಕಡಿಮೆ ಆಗಿಬಿಡುತ್ತೆ, ನನಗೆ ಗೊತ್ತಾಗ್ತಾ ಇಲ್ಲ, ಪೊಸಿಷನಲ್ಲಿ ಯಾವ ಥರ ಇಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದು. ನೋಡಿ, ಈಗ ಇದು 7 ಬ್ರಾಡ್ ಓಕೆ ಆಗ್ತಾ ಇದೆ. ಈ ನಾನು 100 ಇಟ್ಟು ಸರ್ಚ್ ಕೊಟ್ಟಿದ್ದೀನಿ. ಬ್ರಾಡ್ ಓಕೆ ಆಯಿತು. ನನ್ನ ಮಾರ್ಕಿಂಗ್ ಲೈನ್ಗೆ ಕರೆಕ್ಟಾಗಿ ಬಂತು. ಇದು ಲೆಂತು ಜಾಸ್ತಿ ತೋರಿಸ್ತಾ ಇದೆ. ಇವಾಗ ಲೆಂತ್ ಜಾಸ್ತಿ ಬಂದಾಗ ನಾವೇನು ಮಾಡಬೇಕು, ಇಲ್ಲಿ ಲಾಕ್ ಮಾಡಬೇಕು, ಟೂಗೆ ಬರಬೇಕು. ಟೂಗೆ ಬಂದು ಇಲ್ಲಿ ಲಾಕ್ ಮಾಡಿ ಮತ್ತು ನಮಗೆ ಇವಾಗ ಲೆಂತ್ ಕಡಿಮೆ ಮಾಡಬೇಕಲ್ವಾ. ಎಕ್ಸ್ ಕರೆಕ್ಟ್ ಇದೆ, ವೈ ಜಾಸ್ತಿ ತೋರಿಸ್ತಾ ಇದೆ ಅಲ್ವಾ. ನಾನಿವಾಗ 95 ಮಾಡಬೇಕು, 95 ಮಾಡಬೇಕು. 5 ಕಡಿಮೆ ಮಾಡ್ತಾಯಿದ್ದೀನಿ ನಾನು. ಈಗ ನನಗೆ ಬ್ರಾಡ್ ಓಕೆ ಆಯಿತು. ಬ್ರಾಡು ಬ್ರಾಡ್ ಅಂದರೆ ಇದು ಅಗ್ಲ ಬಂದು ಎಕ್ಸ್ ಓಕೆ ಆಯಿತು. 100ಗೆ ಅವ್ರದ್ದು ಡಿಸೈನ್ಗೆ ಅವರು ಡೀಪ್ಗೆ ಕರೆಕ್ಟ್ ಆಗಿದೆ. ನನಗಿವಾಗ ಡೀಪ್ ಲೆಂತು ಜಾಸ್ತಿ ಆಗ್ತಿದೆ, ಅದಕ್ಕೋಸ್ಕರ ನಾನು 95 ಮಾಡ್ತಾಯಿದ್ದೀನಿ. ಅವ್ರಿಗೆ ಇದರಲ್ಲಿ ಡಿಸೈನ್ ಹಾಳಾಗ್ತಾ ಇದೆಯಂತೆ, ಮತ್ತು ಡಿಸೈನು ನನಗೆ ಫಿನಿಶಿಂಗ್ ಇಲ್ಲ,
ತುಂಬ ಬ್ರಾಡ್ ಆಗಿಬಿಡ್ತಾ ಇದೆ ಅಂತ ಕೇಳಿದರು ಅವರಿಗೆ ಇವಾಗ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು 95 ಇಟ್ಟಿದ್ದೀನಿ ನಾನು ಇವಾಗ ಲೆಂತು. 95 ಇಟ್ಬಿಟ್ಟು ಮತ್ತೆ ನಾನು ಸರ್ಚಿಗೆ ಕೊಡ್ತೀನಿ. ಇದು ಲಾಕ್ ಅನ್ಲಾಕ್ ಮಾಡಿ ಸರ್ಚಿಗೆ ಕೊಡ್ತಾಯಿದ್ದೀನಿ. ಇಲ್ಲಿ ಲಾಕ್ ಅನ್ಲಾಕ್ ಮಾಡಿ ಸರ್ಚು. ಇವಾಗ ನಾನು ಪೊಸಿಷನಲ್ಲಿ 5 ಕಡಿಮೆ ಮಾಡಿದ್ದೀನಿ. 100 ಇದ್ದಿದ್ದನ್ನ 95 ಮಾಡಿದ್ದೀನಿ. ಮತ್ತೆ ಸರ್ಚಿಗೆ ಕೊಡ್ತಾಯಿದ್ದೀನಿ. ನಾವಿಲ್ಲಿ ಡಿಸೈನ್ ಆನ್ ಮಾಡೋದಕ್ಕಿಂತ ಮುಂಚೆ 1 ಸಲ 2 ಸಲ ಅಲ್ಲ 3 ಸರಿ ಆದರೂ ಪರವಾಗಿಲ್ಲ, ನೀವು ಕರೆಕ್ಟಾಗಿ ಸರ್ಚಿಂಗ್ ಕೊಟ್ಟು ಡಿಸೈನ ನೋಡಿ ಕರೆಕ್ಟಾಗಿ ಬರುತ್ತಾ ಅಂತ ಹೆಚ್ಚು ಕಡಿಮೆ ಮಾಡ್ದಂಗೆ ಮಾಡಿದ್ರೆ ನಿಮ್ಮದು ಡಿಸೈನು ಫಿನಿಶಿಂಗ್ ಹಾಳಾಗಲ್ಲ. ಫಿನಿಶಿಂಗ್ ಹಾಳಾಗ್ತಿದೆ ನಮಗೆ ಅಂದರೆ ನಾವು ಎಷ್ಟಂದರೆ ಅಷ್ಟು ಇಟ್ಬಿಟ್ರೆ ಇದು ಬ್ರಾಡ್ ಆದ್ರೂ ಡಿಸೈನು ಜಾಸ್ತಿ ದೊಡ್ಡದು ಬರುತ್ತೆ, ಫಿನಿಶಿಂಗ್ ಇರಲ್ಲ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಪೊಸಿಷನಲ್ಲಿ ನೀವು ಫಸ್ಟು ಮೆಜರ್ಮೆಂಟ್ ಮಾಡಿಕೊಂಡು ಮಾಡಬೇಕು. ಇವಾಗ ನಾನು 95 ಮಾಡಿದ್ದೀನಿ ಅಲ್ವಾ, ಮತ್ತೆ ಸರ್ಚಿಗೆ ಕೊಡ್ತಾಯಿದ್ದೀನಿ ನಾನು. ನಮಗಿವಾಗ ಈ ಲೆಂತು ಜಾಸ್ತಿ ಆಗಿರೋದ್ರಿಂದ ಮತ್ತು ನಾನು ಇಲ್ಲಿ 95 ಮಾಡಿಬಿಟ್ಟು ಬ್ರಾಡ್ ಜಾಸ್ತಿ ಬ್ರಾಡ್ ಅಲ್ಲ, ಲೆಂತ್ ಕಮ್ಮಿ ಮಾಡಿದ್ದೀನಿ. ಇದು ಡಿಸೈನು ಸೇರಿಸಿ ಇಲ್ಲಿ ಇಷ್ಟು ಬರ್ತಾ ಇದೆ. ನೋಡಬೇಕು ನಾವು ಇವಾಗ ಲೆಂತು ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತ ನಮ್ಮ ಮಾರ್ಕಿಂಗ್ ಬಂದು ನಿಲ್ಲುತ್ತಾ. ನಿಮಗೆ ಮತ್ತೆ ಅರ್ಥ ಆಗಿಲ್ಲ, ಕನ್ಫ್ಯೂಸ್ ಆಯಿತು ಅಂದರೆ ಮತ್ತೆ ಸರ್ಚು ಕೊಡಿ ನೀವು. ನೋಡಿ, ಇವಾಗ ನಾನು 95 ಇಟ್ಟಿದ್ದೀನಲ್ವಾ, ಇವ್ರಿಗೆ ಲೆಂತ್ ಕಡಿಮೆ ಆಗ್ತಿದೆ. ಮತ್ತೆ ಆವಾಗ ಏನು ಮಾಡಬೇಕು, ನಾವು ಇಲ್ಲಿ ಮೇಲಕ್ಕೆ ಹೋಗಬೇಕು. ಮೇಲೆ ನನಗೆ ಇಲ್ಲಿ ಲೆಂತ್ ಕಡಿಮೆ ಬಂತು ನೋಡಿ, ಇಲ್ಲಿ ಕಡಿಮೆ ಬಂತು, ಇಲ್ಲಿಗೆ ಸ್ಟಾಪ್ ಆಯಿತು ಡಿಸೈನು. ಆವಾಗ ಏನು ಮಾಡಬೇಕು, ನಾವು ಈ ಲೇಸರ್ ಲೈಟ್ನ ಇಲ್ಲಿ ತಂದು ನಿಲ್ಲಿಸ್ಬೇಕು 1/2 ಇಂಚು ಮೇಲೆ. ಇವಾಗ ನನಗೆ ಇಲ್ಲಿಗೆ ಬಂತಲ್ವಾ, ಈ 1 ಇಂಚು ಕೆಳಗಡೆನೇ ಬಂತು. ಮತ್ತು ನಾನು ಇವಾಗ ಮತ್ತೆ ಈ ಲೇಸರ್ ಪಾಯಿಂಟ್ನ ಮೇಲೆ ಕೂರಿಸ್ಬೇಕು. ಈ ಥರ ಹಿಂಗೆ ಡಿಸೈನ್ ಮತ್ತೆ ಚೇಂಜ್ ಮಾಡಿ. ಅವ್ರದ್ದು ನಮಗೆ ಈ ಡೀಪು ಇಷ್ಟು ಬೇಕಲ್ವಾ, ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಇಷ್ಟಿದೆ. ಇವಾಗ ನಾನು ಇಷ್ಟಕ್ಕೆ ಬರಬೇಕಂದ್ರೆ ಯಾವ ಥರ ಮಾಡಬೇಕಂದ್ರೆ, ಪೊಸಿಷನಲ್ಲಿ ಅಂದರೆ ಇದು ಡಿಸೈನು ಸೇರಿಸಿನೇ ಇದಾಗ್ತಾ ಇದೆ ಅಂತ ಇವಾಗ ಗೊತ್ತಾಗುತ್ತೆ ನಿಮಗೆ. ಮತ್ತೆ 100 ಇಡ್ತಾ ಇದ್ದೀನಿ ನಾನು. 100 ಇಟ್ಟು ಮತ್ತೆ ಸರ್ಚಿಗೆ ಕೊಡ್ತೀನಿ. ಲಾಕ್ ಅನ್ಲಾಕ್ ಮಾಡಿ ಮತ್ತೆ ಸರ್ಚಿಗೆ ಕೊಡ್ತೀನಿ. ಸರ್ಚಿಗೆ ಕೊಟ್ಟು ನೀವು ಇದು ಎಲ್ಲಿ ಹೋಗಿ ಮಿಷನ್ ಬಂದು ಡಿಸೈನ್ ನಿಮ್ಗೆ ನೋಡಿ ಇಲ್ಲಿವರೆಗೂ ಬರುತ್ತೆ. ಬ್ರಾಡು ಡಿಸೈನ್ ಸೇರಿಸಿ ಇದು ನೋಡಿ. ಇವಾಗ ಡಿಸೈನು ಬ್ರಾಡ್ ಎಕ್ಸ್ ವೈ ನಾನು 100 ಇಟ್ಟಿದ್ದೀನಿ. ಇವಾಗ ನೀವು 100ಗಿಂತ ಮೇಲೆ ಹೋದರೆ ಡಿಸೈನು ಫಿನಿಶಿಂಗ್ ಬರಲ್ಲ, ಮತ್ತು ಬ್ರಾಡ್ ಜಾಸ್ತಿ ಆಗುತ್ತೆ. ನೋಡಿಕೊಂಡು ನೀವು ಇಲ್ಲಿ ಸರ್ಚಿಗೆ ಕೊಟ್ಟು ನೆಕ್ಸ್ಟು ಮಿಷನ್ ಆನ್ ಮಾಡೋದಕ್ಕೆ ಮುಂಚೆ ನೀವು ಇದನ್ನೆಲ್ಲ ಚೆಕ್ ಮಾಡಿ ಈ ಥರ ಸರ್ಚ್ ಮಾಡಿ. 1 ಸಾರಿ ಎಲ್ಲ 2 ಸಾರಿ ಸರ್ಚ್ ಮಾಡಿ ಡೀಪು ಬ್ರಾಡು ಲೆಂತು ಎಲ್ಲ ಹೆಂಗೆ ಬರುತ್ತೆ ಅಂದ್ಬಿಟ್ಟು ನೋಡಿ ನೀವು ಅದನ್ನು ನೆಕ್ಸ್ಟು ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ಡಿಸೈನ್ಗೆ 1 hour 24 minutes ಇದೆ. ಇವಾಗ ನಾನು ಥ್ರೆಡ್ ಹಾಕಬೇಕು. 4 ಥ್ರೆಡ್ ಇದೆ. ಇದು ನಾನು ಮ್ಯಾಚ್ ಮಾಡಿ ಇದಕ್ಕೆ ಯೆಲ್ಲೋ ಮತ್ತು ಪರ್ಪಲ್ ಇದೆ. ಇಲ್ಲಿ ಪರ್ಪಲ್ಲು, ಯೆಲ್ಲೋ ಮತ್ತು ಕಾಫರು 3 ಥ್ರೆಡ್ ಹಾಕ್ತಾಯಿದ್ದೀನಿ. ಇವಾಗ ಯಾವ ಥರ ಇದು ಥ್ರೆಡ್ ಹಾಕೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಇಲ್ಲಿ 4ಗೆ ಹೋಗಿ ಇಲ್ಲಿ ಪ್ಲಸ್ ಇದೆಯಲ್ಲ, ಈ ಪ್ಲಸ್ಸಿಗೆ ಬಂದು ಇಲ್ಲಿ ಪ್ಲಸ್ ಇದೆಯಲ್ಲ, ಇಲ್ಲಿ ಥ್ರೆಡ್ ಚೆಕ್ ಮಾಡಬೇಕು ನಾವು. ನೋಡಿ, ಈಗ ನಾನು ಇಲ್ಲಿ ಪ್ಲಸ್ ಇದು ಈ ಮೇಯ್ನ್ ಥ್ರೆಡ್ಡು ಮತ್ತು ಇದು ಒಂದು ಕಾಪರ್ ಬಂದಿದೆ. ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಎಷ್ಟು ಥ್ರೆಡ್ ಇದೆ ಅಂದ್ಬಿಟ್ಟು ಬರೆದಿದ್ದೀನಿ ನಾನು. ಮೊದಲು ಮಾರ್ಕಿಂಗ್ ಲೈನ್ ಇಲ್ಲ, ಇದಕ್ಕೆ ಡೈರೆಕ್ಟು ಡಿಸೈನ್ ಇದೆ. ಅದರಿಂದ ಒಂದು ಬಂದು ಕಾಫರ್ ಹಾಕ್ತಾಯಿದ್ದೀನಿ. ಕಾಫರ್ ಎಲ್ಲಿ ನಾವು ಯಾವುದಕ್ಕೆ ಹಾಕಿದ್ದೀವಿ ಆ ನಂಬರ್ನ ಬರೀಬೇಕು. ನಾನು ಇವಾಗ 6ಗೆ ಹಾಕ್ತಿದ್ದೀನಿ. ಇಲ್ಲಿ 6 ಅಂತ ಬರೀಬೇಕು. 6
ಮತ್ತು ಇವಾಗ ನಾವು ಇಲ್ಲಿ ಒಂದು ಇದಿರುತ್ತಲ್ಲ ಅದನ್ನು ಒತ್ತಿದ್ರೆ ಮತ್ತೆ ನೋಡಿ ಇದು ಈ ಫ್ಲವರ್ ಡಿಸೈನ್ ಬರುತ್ತೆ. ಈ ಫ್ಲವರ್ ಡಿಸೈನು ನಾನು ಎಲ್ಲೋ ಹಾಕ್ತಿದ್ದೀನಿ. ಎಲ್ಲೋ ನಾನು ಇಲ್ಲಿ ಬಂದು 12 ಹಾಕ್ತೀನಿ. ಅದಕ್ಕೋಸ್ಕರ ಇಲ್ಲಿ 12 ನಂಬರ್ ಹಾಕ್ತಾಯಿದ್ದೀನಿ. ಮತ್ತು ನೋಡಿ ಇದು ಪರ್ಪಲ್ ಹಾಕ್ತಾಯಿದ್ದೀನಿ. ಪರ್ಪಲ್ಲು ನಾನು 10ಗೆ ಹಾಕೋದ್ರಿಂದ 10 ಹಾಕ್ತಾಯಿದ್ದೀನಿ. ಲಾಸ್ಟ್ ಇನ್ನೊಂದು ಫ್ಲವರ್ ಇದೆ, ಇದು ಕಾಫರ್ ಹಾಕ್ತಿದ್ದೀನಿ ನಾನು. ಕಾಫರು 6. ನೋಡಿ ಇವಾಗ ಕಲರ್ ಎಲ್ಲ ಸೆಲೆಕ್ಟ್ ಆಯಿತು. 4ಗೆ ಹೋಗಿ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಕಲರ್ ಯಾವ್ಯಾವ್ದು ಬೇಕಂತ ಹಾಕಿದ್ದೀನಿ. ನೆಕ್ಸ್ಟು ಬ್ಯಾಕ್ ಬಂದು ಟೋಗೆ ಬರಬೇಕು. ಟೋಗೆ ಬಂದು ನಾವಿಲ್ಲಿ ನಂಬರ್ ಬರ್ಕೊಂಡಿರ್ತೀವಲ್ಲ ಬುಕ್ಕಲ್ಲಿ, ಆ ಬುಕ್ಕು ತಗೊಬೇಕು. ಈ ಥರ ಥ್ರೆಡ್ ಬರೆದು ಇಲ್ಲಿ ಎಲ್ಲ ಥ್ರೆಡ್ ಹಾಕಿದ್ದೀನಿ. ಬಂದರೆ ಎಷ್ಟು ಬೇಗ? ಹ್ಞೂ ಬಾಮ್ಮ, ಅದು ಸಪ್ರೇಟ್ ಇರಬೇಕಲ್ಲ, ಇಲ್ಲಿ ಇದಕ್ಕೂ ಅದಕ್ಕೂ. ಇಲ್ಲಿ ಥ್ರೆಡ್ ಹಾಕಿದ್ದೀನಿ. ಥ್ರೆಡ್ ಹಾಕಿದ್ದಾಯ್ತು. ಇವಾಗ ಮತ್ತು ಇಲ್ಲಿ ಅನ್ಲಾಕ್ ಮಾಡಿ ನೋಡಿ, ಇಲ್ಲಿ ಮಾರ್ಕಿಂಗ್ ಲೈನ್ ಹತ್ರ ಲೇಸರ್ ಲೈಟ್ ಇರೋ ಥರ ನೋಡ್ಕೊಬೇಕು. ನೋಡ್ಕೊಂಡ್ಮೇಲೆ ಆನ್ ಮಾಡಬೇಕು. ಇವಾಗ ಮತ್ತೆ ಒಂದು ಸರಿ ಸರ್ಚಿಂಗ್ ಕೊಟ್ಟು ಈಗ ಸ್ಟಿಚ್ಚಿಂಗು ನೋಡಿ ಆನ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ಸ್ಟಾರ್ಟಿಂಗ್ 1ಕ್ಕೆ ಹೋಗಿ ಡಿಸೈನ್ ಸೆಲೆಕ್ಟ್ ಮಾಡಿ, ಮತ್ತು 2ಗೆ ಬಂದು ಪೊಸಿಷನ್ ಸೆಟ್ ಮಾಡಿ, ಮತ್ತು 3ಗೆ ಹೋಗಿ ಕಲರ್ ಥ್ರೆಡ್ ಮ್ಯಾಚ್ ಮಾಡಿರ್ತೀವಲ್ಲ ಅದನ್ನು ಇಲ್ಲಿ ಥ್ರೆಡ್ಗೆ ಹಾಕಿ 3ಗೆ ಬಂದು ಇಲ್ಲಿ ಹಾಕಿ, ಮತ್ತು 4ಗೆ ಹೋಗಿ ಲಾಕ್ ಮಾಡಿ ಅನ್ಲಾಕ್ ಮಾಡಿ ಮತ್ತು ಸ್ಟಾರ್ಟ್ ಮಾಡಬೇಕು. ಇವಾಗ ನೋಡಿ ನಿಮಗೆ ಪೊಸಿಷನಲ್ಲಿ ಗೊತ್ತಾಗಿಲ್ಲ ಅಂದರೆ ಮತ್ತೆ ನೋಡಿ. ಇವಾಗ ಇಲ್ಲಿ ಬ್ರಾಡ್ ಎಷ್ಟಿತ್ತು? 7.5. ಈ ಬ್ರಾಡು 7.5 ಇದೆ. ಇವಾಗ ನಾವು ಇದು ಆನ್ ಮಾಡಿದ್ದೀನಲ್ವ, 7.5 ಬಂದಿಲ್ಲ. 7.5 ಬಂದಿಲ್ಲ. ಇದು ಯಾಕೆ ಬಂದಿಲ್ಲ ಅಂದರೆ ನಿಮಗೆ ಹೆಂಗೆ ಸರಿ ಮಾಡ್ಕೊಬೇಕು ಅನ್ನೋದು ಗೊತ್ತಾಗಲಿ ಅಂದ್ಬಿಟ್ಟು ನಾನಿಲ್ಲಿ ಕಡಿಮೆ ಇಟ್ಟಿದ್ದೀನಿ ಬ್ರಾಡು. ಇವಾಗ ನೋಡಿ, ನೀವು ಇದೊಂದು ಮಾರ್ಕಿಂಗ್ ಲೈನ್ ಆದಾಗ ನೀವು ಮತ್ತೆ ಈ ಎಷ್ಟು ಸ್ಟಿಚ್ಚಿಂಗ್ ಬಂದಿದೆ ಆ ಸ್ಟಿಚ್ಚಿಂಗ್ನ ವಾಪಸ್ ಓಡಿಸಿ ಬ್ಯಾಕ್ ಹೋಗಿ ನೋಡಿ. ಈಗ ನಾನು ಇದು ಸ್ಟಿಚ್ಚಿಂಗ್ ಹಿಂದಕ್ಕೆ ಓಡಿಸ್ತೀನಿ. 1 5 6 ಆಗಿದೆ ಅಲ್ಲ, ಇಲ್ಲಿ ಅದನ್ನು ವಾಪಸ್ ಹೋಗಬೇಕು. ಮತ್ತೆ ಅದು ನಾರ್ಮಲ್ ಜಾಗ, ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿಗೆ ನಿಲ್ಲಿಸ್ಬೇಕು. ಆಯಿತಾ? ಇವಾಗ ನೋಡಿ ಅವ್ರದ್ದು ಬ್ರಾಡ್ ಚಿಕ್ಕದು ಬಂದಿದೆ. ಮತ್ತು ನಾವಿಲ್ಲಿ ಪೊಸಿಷನಲ್ಲಿ ಜಾಸ್ತಿ ಮಾಡ್ಕೊಬೇಕು. ಪೊಸಿಷನ್ಗೆ ಬಂದಿದ್ದೀನಿ ನಾನು. ಇವಾಗ ಅನ್ಲಾಕ್ ಮಾಡ್ತೀನಿ. ಮತ್ತು ಇವಾಗ ನಿಮಗೆ ಇದು ಬ್ರಾಡ್ ಚಿಕ್ಕದಾಯ್ತಲ್ವಾ, ಬ್ರಾಡ್ ಚಿಕ್ಕದಾಗಿದ್ದಾಗ ನೀವು ಎಕ್ಸನ್ನ ಜಾಸ್ತಿ ಮಾಡಬೇಕು. 115 ಇಡ್ತಾ ಇದ್ದೀನಿ ನಾನು. ನಮಗೆ ಲೆಂತು ಡೀಪ್ ಓಕೆ ಆಗಿದೆ. ಅದಕ್ಕೆ ನಾನು ಈ ವೈ ಏನೂ ಜಾಸ್ತಿ ಮಾಡಿಲ್ಲ, ಬರೀ ಎಕ್ಸ್ ಮಾತ್ರ ಜಾಸ್ತಿ ಮಾಡಿದ್ದೀನಿ. ನಮಗೆ ಬ್ರಾಡ್ ಬೇಕಲ್ವ, ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದೀನಿ. ಮತ್ತು ಲಾಕ್ ಮಾಡಿ ಅನ್ಲಾಕ್ ಮಾಡಿ, ಮತ್ತು 4ಗೆ ಬಂದು
ಮತ್ತು ಡಿಸೈನ್ ಸ್ಟಾರ್ಟ್ ಮಾಡಬೇಕು ಇವಾಗ. ನೋಡಿ ಇವಾಗ ಬ್ರಾಡ್ ನೋಡಿ ಇವಾಗ ಬ್ರಾಡ್ ಮೊದಲು ಇಷ್ಟು ಚಿಕ್ಕದಾಯ್ತಲ್ವ, ಮತ್ತೆ ಬ್ರಾಡ್ ಬಂತು. ಇವಾಗ ಪೊಸಿಷನಲ್ಲಿ ಚೇಂಜ್ ಮಾಡ್ಕೊಂಡ್ವಿ. ನೀವು ಈ ಥರ ಚೇಂಜ್ ಮಾಡ್ಕೊಂಡಾಗ ನಿಮಗೆ ಡಿಸೈನ್ ಏನೂ ಹಾಳಾಗಲ್ಲ, ಕರೆಕ್ಟಾಗಿ ಬರುತ್ತೆ. ಪೊಸಿಷನಲ್ಲಿ ನೀವು ನೋಡಿ ಈ ಥರ ಚಿಕ್ಕದು ಬಂದಾಗ ನೀವು ಈ ಥರ ಜಾಸ್ತಿ ಮಾಡಬೇಕು, ದೊಡ್ಡದು ಬಂದಾಗ ಕಡಿಮೆ ಮಾಡಬೇಕು. ಮತ್ತು ಹೆಚ್ಚು ಕಮ್ಮಿ ಪೊಸಿಷನಲ್ಲಿ ನೀವು ಕರೆಕ್ಟಾಗಿ ಸರ್ಚ್ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂದರೆ ನೀವು ಹೇಳೋ ಥರ ಬ್ಲೌಸು ಡಿಸೈನ್ ಹಾಳಾಗುತ್ತೆ. ನೀವು ಸರ್ಚಿಂಗ್ ಕೊಟ್ಟು ಮಾರ್ಕಿಂಗ್ ಲೈನ್ ಬಂದಾಗೆ ನೀವು ಡಿಸೈನ್ ಗೊತ್ತಾಗಿಲ್ಲ ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು. ವಾಪಸ್ ಹೋಗಿ ಎಷ್ಟು ಸ್ಟಿಚಸ್ ಆಗಿದೆ ಅಷ್ಟು ಸ್ಟಿಚಸ್ ವಾಪಸ್ ಹೋಗಬೇಕು.